ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ನಮಗೆ ಕೊಡುವಂಥ ಕೊಡುಗೆ ಅಪಾರ. ಅದನ್ನು ನಂಬಬೇಕು, ನಾವು ಅದನ್ನು ಉಪಯೋಗಿಸ್ಕೋಬೇಕು. ಆಗ್ತಾನೆ ನಮಗೆ ಕಾಯಿಲೆ ಕಸರಳು ಸಿಕ್ಕಲ್ಲ ಮೀನ್ಸ್ ಬರುವುದಿಲ್ಲ. ಯಾವಾಗ ನಾವು ಆ ರಾಸಾಯನಿಕ ಈ ರಾಸಾಯನಿಕ ಅಂತೆಲ್ಲ ರೆಡಿಮೇಡ್ಗೆ ಹೋಗ್ತೀವೋ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ, ನಾನಾ ರೀತಿ ಕಾಯಿಲೆಗಳು ಬರ್ತವೆ. ನೋಡಿ, ಇದು ಬಹಳ ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂತಹ ಸೀಬೆ. ಇದು ಗೋವಾ ಅಂತೀವಲ್ಲ, ಸೀಬೆ. ಅದರ ಕ್ಯಾರೆಕ್ಟರಿಸ್ಟಿಕ್ ನೋಡಿ, ಈ ಥರ ಇದೆ. ಅದೇ ಮರದ ಥರ, ಅದೇ ಸೀಬೆ ಮರ, ಇದು ಕ್ಯಾರೆಕ್ಟರಿಸ್ಟಿಕ್. ಇದು ಈ ಕ್ಯಾರೆಕ್ಟರಲ್ಲೇ ಇದು ಬರ್ತದೆ ನೋಡಿ. ಇದು ಬಂದು ಸಣ್ಣ ಸಣ್ಣ ಕಾಯಿಗಳು ಬಿಡ್ತದೆ. ಇದು ದಪ್ಪ ಬಿಡಲ್ಲ ನೋಡಿ, ಸಣ್ಣ ಸಣ್ಣ ಕಾಯಿಗಳು ಬಿಡ್ತವೆ. ಅದು ದಪ್ಪ ಸ್ವಲ್ಪ ಇಷ್ಟೇ, ಜಾಸ್ತಿ ಗಾತ್ರ ಆಗಲ್ಲ, ಇಷ್ಟು ಮಾತ್ರ ಆಗ್ತದೆ ನೋಡಿ. ಇಷ್ಟೇ ಗಾತ್ರ. ಕಲ್ಲರು ಆ ಥರ ಇರ್ತದೆ, ಇದೇ ಥರ ಕಲ್ಲರ್ ಇರ್ತದೆ. ಇದ್ರ ಮೇಲೆ ಬರಲ್ಲ ಇದು ನೋಡಿ. ಇದನ್ನು ಯಾರು ಸೇವನೆ ಮಾಡ್ತಾರೋ ಅವರುಗಳಿಗೆ ಅನೇಕ ರೀತಿಯ ವಿಟಮಿನ್ ಸಿ ಸಿಗುತ್ತೆ. ಮಲಬದ್ಧತೆ ಇರಲ್ಲ. ಈ ಕಾನ್ಸ್ಟಿಪೇಷನ್ ಅಂತೂ ಭಾರಿ ಜನ ಇದು ಮಾಡ್ತಾರೆ, ನನಗೆ ಇದಿದೆ ಅಂತ. ಆದರೆ ಇದು ಯಾವುದು ಹತ್ತಿರ ಸೇರಿಸಲ್ಲ. ಇದು ಅಷ್ಟು ಶಕ್ತಿ ಈ ಒಂದು ನಾಟಿ ಸೀಬೆ ಹಣ್ಣಿಗೆ ಇದೆ. ಇದರಲ್ಲೂ ಅಷ್ಟೇ, ಆ ಎಲೆ, ಮರದ ಕಾಂಡ, ಬೇರು ಪ್ರತಿಯೊಂದು ನಮಗೆ ಒಂದು ದಿವ್ಯ ಔಷಧವಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಸಹ ಇದನ್ನು ಯಾವುದೋ ರೀತಿಯಲ್ಲಿ ಇದನ್ನು ಶೇಖರಿಸಿಕೊಂಡು ಬೆಳೆಸಿ ತಮ್ಮ ಮನೆಗಳ ಪಾಟಲ್ಲಿ ಬೆಳೆಸಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಆ ಸೀಬೆಯನ್ನು 1 kgಗೆ ಸಮಾನ ಈ ಒಂದು ಕಾಯಿ, ಈ ಒಂದು ಹಣ್ಣು 1 kg ಸಮಾನ. ಅಷ್ಟು ಶಕ್ತಿ, ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆಲ್ಲ ಅಡಕವಾಗಿದೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡ್ತೇವೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿನಿ. ನಮಸ್ಕಾರ ಸ್ನೇಹಿತರೆ.